ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ಮೇಡಮ್ ಅವರೇ ಹೆಂಗಿದ್ದೀರಾ ಐಸು ಮೇಡಮ್ ಅವರೇ? ನಾನು ಮೇಡಮ್ ಅವರೇ ನಿಮ್ಮ ಗೌಡ್ರು. ನಿಮಗೆಲ್ಲ ಗೊತ್ತಾಯ್ತಾಯ್ತಲ್ವಾ ಮೇಡಮ್ ಅವರೇ? ಮಾತಾಡಿ ಮೇಡಮ್ ಅವರೇ. ಮಾವ ಪ್ರಜ್ಞೆ ಬಂದ್ಬಿಡ್ತು. ಐಸು ಮೇಡಮ್ ಅವ್ರಿಗೆ ಪ್ರಜ್ಞೆ ಬಂದ್ಬಿಡ್ತು. ಐಸು ಮೇಡಮ್ ಅವರೇ, ಐಸು ಮೇಡಮ್ ಅವರೇ. ಕೊಡು ನೋಡ್ ಚಂದ್ರಿ, ನೋಡು, ಇಂಥವ್ನ್ ಕೂಡ ನೀ ಪ್ರೀತಿ ಮಾಡಕ್ಕಿದ್ದಿ. ಇಂಥವ್ನ್ಗಾಗಿ ನೀ ಊರ ಬಿಟ್ಟು ಹೋಗ್ಲಿಕ್ಕೆ ತಯಾರಿ ನಡೆಸಿದಿ ಅಲ್ಲ? ನಾನು ತಪ್ಪು ಮಾಡೀನಿ ಚಿತ್ರ. ಈ ಪಾಪಿ ಪ್ರೀತಿ ಮಾತು ಕೇಳಿ ನಾನು ಮೋಸ ಹೋಗೇನಿ. ಚಂದ್ರಿ, ಅದೇನಾತಂದ್ರ ನಾನೇ ಮೋಸ ಹೋಗಿದ್ದೀನಿ. ಈಕಿ ಬಡ ಬಂದು ಮ್ಯಾಲ್ ಬಿದ್ದು ಮೋಡಿ ಮಾಡಿ ಊರ್ ಬಿಟ್ಟು ಹೋಗೋಣ ಅಂದ್ಲು. ಅದಕ್ಕ ನೀ ಹೂ ಅಂತ ನನ್ ಕೂಡ ಬಂದ್ಬಿಟ್ಟೆ, ಹೌದಲ್ಲೇನಾ? ಅದು ಹಂಗಲ್ಲ, ನಾನು ಏನಾಗ್ತೈತಿ ಅಂತ ನೋಡೋಣ ಅಂತ. ಏ ಚಂದ್ರಿ, ಇವ ಮಾಡದ್ ಮಾಡಿ ಸುಳ್ಳು ಬೊಗ್ಲಾಕ್ ಹತ್ಯಾನ. ಕೆನ್ನೆಗ್ ಇನ್ನೊಂದ್ ಬಾರ್ಸ್ ಅಂತೀನಿ. ನೋಡು ಮತ್ತ, ಇದೆಲ್ಲ ಚೆನ್ನಾಗಿರಲ್ಲ. ನನ್ನ ಏನಂತ ಮಾಡೀನಿ? ಚಂದ್ರಿ, ಇವ ಬರೀ ಹೊಡೆದ್ರೆ ಕೇಳಂಗಿಲ್ಲ. ಕರಿ ನಮ್ಮ ಅಣ್ಣಂದ್ರನ್ನ, ಗುಡಿಯಾಗೆ ಅದರಲ್ಲ. ಅಣ್ಣರೇ ಅಣ್ಣರೇ, ರೀ ನಿಂದರ್ರಿ ರೀ. ಚಿತ್ರ, ನೀನ್ ನನ್ನ ಜೀವ ಉಳಿಸ್ದವ್ವ. ನಿನ್ಗ ಅದ್ ಹೆಂಗ್ ಋಣ ತೀರ್ಸ್ಬೇಕೋ ತಿಳಿವಲ್ದು. ಹುಚ್ಚುಡ್ಗಿ, ಎಂತ ಮಾತಾಡ್ತೀನಿ? ಈ ಹಾಳ್ ಪ್ರೀತಿ ಗೀತಿ ಅನ್ನೋದ್ ಬಿಟ್ಟ ಅಪ್ಪ ಅಮ್ಮ ತೋರಿಸಿದ ಹುಡುಗನ್ ಮದ್ವೆ ಆಗಿ ಖುಷಿಯಾಗಿರು. ಅಷ್ಟಾದ್ರೆ ಸಾಕೈತಿ. ನೀವೆಲ್ಲ ಆಚೆ ಹೋಗಿ, ನನ್ನ ಮಾತು ಕೇಳು, ಆಚೆ ಹೋಗು. ಐಸು ಮೇಡಮ್ ಅವರೇ, ಏನು ಮಹೇಶು ಅದೇಂದ್ರೆ ಸ್ವಲ್ಪ ಆಚೆ ಹೋಗಿ. ಅಲ್ಲಮ್ಮವ, ಈಗೇನಾಯ್ತು? ನಾನು ಹೇಳ್ತೀನಿ, ಆಚೆ ಹೋಗಿ, ಆಚೆ ಹೋಗಿ, ಪ್ಲೀಸ್ ಪ್ಲೀಸ್ ಹೋಗಿ. ನರ್ಸ್ ನರ್ಸ್ ಬನ್ನಿ ಇಲ್ಲಿ. ನರ್ಸ್, ಡಾಕ್ಟರ್ ಪುಷ್ಪಾಕ್ ಬರಕ್ಕೆ ಹೇಳಿ. ಐಸು ಮೇಡಮ್ ಅವ್ರಿಗೆ ಏನಾಗೈತೆ? ಹುಷಾರಾಗವ್ರೆ ತಾನೇ? ಹೇಗಿದ್ದಾಳೆ ಯಶು? ಏನಾಯ್ತ್ರಿ? ಮಾತಾಡಿ. ಮಾತಾಡಿ ಮಾವಯ್ಯ, ಏನಾಯ್ತು? ಸ್ವಲ್ಪ ಸಮಾಧಾನವಾಗಿರಿ. ನಿಮ್ಮಷ್ಟೇ ಆತಂಕ ನನಗೂ ಆಗ್ತಾ ಇದೆ. ಏನು ಮಾಡೋದು? ಈಗ ಅವಳು ಪಲ್ಸ್ ರೇಟು ಕರೆಕ್ಟಾಗಿದೆ, ಹಾರ್ಟ್ ಬೀಟು ಕರೆಕ್ಟಾಗಿದೆ. ಆದರೆ ಏನು ಮಾಡೋದು? ಮತ್ತೆ ಪ್ರಜ್ಞೆ ಹೋಗಿದೆ. ಮಾವ, ಅವರು ನನಗೆ ಅದಕ್ಕೆ ಆಗಿರಲಿಲ್ಲ. ತಾಯಿ ಆಗಿದ್ರು.
ತಾಯಿ ಥರ ಇರೋ ನನ್ನ ಅತ್ತಿಗೆಗೆ ಏನು ಆಗಬಾರ್ದು. ಮಾವ, ಬೇಕಾದ್ರೆ ನನ್ನ ಜೀವ ಕೊಡ್ತೀನಿ, ಅವ್ರನ್ನ ಉಳಿಸ್ಕೊಳ್ಳಿ ಮಾವ. ನಾನು ಏನು ಮಾಡಬೇಕು ಅಂತ ಹೇಳಿ ಮಾವ, ಹೇಳಿ ಮಾವ. ಹೌದು ಮಾವ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಐಶ್ವರ್ಯ ಅಕ್ಕಂಗೆ ಹಿಂಗಾಗಿರೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ಹೌದು, ಅವ್ರು ದೇವಸ್ಥಾನಕ್ಕೆ ಹೋಗಿ ಬರೋಣ ಬಾ ಅಂತ ಕರೆದಾಗ ನಾನು ಬರಲ್ಲ ಅಂತ ಹೇಳಬೇಕಿತ್ತು. ಅನ್ಯಾಯವಾಗಿ ಅವ್ರ ಜೊತೆ ಹೋಗಿ ತಪ್ಪು ಮಾಡಿಬಿಟ್ಟೆ. ಆಮೇಲೆ ಅವರು ಕೋರ್ಗಲ್ ಹತ್ರ ನಿಂತ್ಕೊಂಡು ನೋಡೋಣ ಬಾ ಅಂತ ಕರೆದಾಗ ನನಗೆ ಭಯ ಆಗತ್ತೆ, ಅಲ್ಲಿ ನಿಂತ್ಕೊಳಕ್ಕಾಗಲ್ಲ ಅಂತ ಹೇಳಿದೆ. ಯಾವಾಗಲಾದ್ರೂ ಒಂದ್ಸರಿನಾದ್ರೂ ನಾನು ಅವ್ರನ್ನ ತಡೆದಿದ್ರೆ ಇವತ್ತಿಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟೆ. ಅಲ್ಲಲ್ಲಲ್ಲಲ್ಲ ನಾಟಕದ ಸುಬ್ಬಿ, ಏನಲ್ಲೇ ಛತ್ರಿ, ನಾನು ನಿನ್ನನ್ನು ಏನೋ ಅಂದ್ಕೊಂಡಿದ್ದೆ ಕಣೆ. ಎಲ್ರಿಗೂ ಭಾಳ ಎದುರ್ಕೊಳ್ತಾರ, ತೋರ್ಸ್ಕೊಳ್ತಾ ಎಂಥ ನಾಟಕ ಮಾಡ್ತಿದ್ಯಾ ನೀನು. ಅಲ್ಲ, ಕೊಲೆ ಮಾಡೋಷ್ಟು ಗುಂಡಿಗೆ ಇರೋಳಿಗೆ ಕರೆದ ತಕ್ಷಣ ಈ ಕಣ್ಣೀರು ಎಲ್ಲಿಂದ ಬರುತ್ತೆ? ಮಾವಯ್ಯ, ಅವ್ರಿಗೆ ತಿರ್ಗಾ ಪ್ರಜ್ಞೆ ಬರ್ತದಲ್ಲ, ಅವ್ರ ಪಿರಾಣಕ್ಕೆ ಏನೂ ಅಪಾಯ ಇಲ್ಲ ಅಲ್ವಾ? ಇಲ್ಲ ಹಳ್ಳಿ ಅಂದರೆ ಇಲ್ಲ, ನೀವೇನು ಗಾಬರಿ ಆಗಬೇಡಿ. ಖಂಡಿತವಾಗ್ಲೂ ಅವ್ರ ಜೀವಕ್ಕೆ ಏನೂ ಅಪಾಯ ಇಲ್ಲ, ಮತ್ತೆ ಪ್ರಜ್ಞೆ ತಪ್ಪಿದೆ ಅಷ್ಟೇ. ಆಹಾ, ನಗ್ತಿದ್ಯೇನೆ ಛತ್ರಿ. ಯಾರಿಗೂ ಕಾಣಲ್ಲ ಅಂದರೂ ನನಗೆ ಕಾಣುತ್ತೆ. ಒಂದಂತೂ ಸತ್ಯ, ನಾವು ಬರೀ ನಾಗರಾವಾದರೆ ನೀನು ಕಾಳಿಂಗ ಸರ್ಪ. ಸಣ್ಣೀರ, ಏನವ ಮನೆ ಒಳಗ ಪರಿಸ್ಥಿತಿ ಹೆಂಗೈತಿ? ಹೊತ್ಕೊಂಡು ಉರಿತೈತಿ. ಹೋಗ ಬಾಗಿ, ನಿನ್ನ ಮಗಳು ಬಂದಾಳೇನ? ಇಲ್ರಿ ಅತ್ತೆ, ಇನ್ನೂ ಬಂದಂಗೆ ಕಾಣ್ಲಿಲ್ರಿ. ಬರ್ಲಿ ಅವಳು ಕಾಲು ಮುರಿತೀನಿ. ಮತ್ತ ನಿನ್ನ ಮಗಳು ಎಂತ ಕೆಲಸ ಮಾಡ್ಯಾಳ ಗೊತ್ತೇನ? ನಾ ಜಳಕ ಮಾಡಕ್ ಮುಂದೆ ಕಾಲ್ ಕಡ್ಗ ಮತ್ತೆ ಜಪಮಣಿ ಎತ್ತಿಟ್ಟಿದ್ದೆ, ಅದನ್ನ ತಗೊಂಡು ಹೋಗ್ಯಾಳ. ಬರ್ಲಿ ಇವತ್ತು ಮನೆಗೆ ಮಾಡ್ತೀನಿ. ಬಹಳ ಜೋರಾದಳ. ಮುದ್ಕಿ ಜೋರಕ್ಕೆ ತಲೆ ಕೆಟ್ಟು ಅವ್ರ ಗಂಡನೂ ಹೋದ, ನಮ್ಮ ಅಪ್ಪನೂ ಹೋದ. ಪಾಪ ನಮ್ಮ ಅವ್ವಂಗೆ ಮಾತ್ರ ಈ ಮುದ್ಕಿಯಿಂದ ಬಿಡುಗಡೆ ಇಲ್ಲ ನೋಡ್ಮತ್ತ. ಯಾಕ ಆ ಮುದ್ಕಿ ಬಾಳ ಚೀರಾಡ್ಲಿಕ್ಕೆ ಹತ್ತೈತಿ? ಯಾಕಂತ ಏನಾರ ಒಂದು ಕಾರಣ ಇದ್ದೇ ಇರ್ತೈತಿ, ಬಿಡ್ರಲ್ಲ. ನಿಮ್ ಮುದ್ದಿನ ತಂಗ್ಯವ ಈಕಿ ಜಪಮಾಲಿನೂ ಖಡ್ಗನೂ ಹೊತ್ಕೊಂಡು ಹೋಗ್ಯಾಳಂತ. ಜಪಮಾಲ ಹೋದ್ರ ಹೋಯ್ತು ಬಿಡ, ಆದ್ರ ಕಡಗ ಹೋಯ್ತು ಅಂದ್ರ ಅದು ಬಹಳ ಲಾಸ್ ಆಗ್ತದೆ ನೋಡ. ಈ ನಮ್ ಚಿತ್ತಕ್ಕ ಈ ಕಡಗ ಎತ್ಕೊಂಡು ಹೋಗಿ ಏನ್ ಮಾಡ್ತಾಳಂತ? ಈ ದೊಡ್ಡಣ್ಣಂಗ ತಾನಾತು ತನ್ನ ರಾಜಕೀಯ ಆತು, ಯಾವಾಗ್ಲೂ ರೊಕ್ಕದ ಚಿಂತೆ. ಗಂಡ ಹೆಂಡತಿ ಜೋಡಿ ಬಾಳ್ ಚಲೋ ಐತಿ. ರೀ, ಅಜ್ಜಿ ಬಹಳ ಕೂಗಾಡಕತ್ತಾಳ. ನಿಮ್ ತಂಗಿ ಎಲ್ಲೋಗಂತ ತುಸು ನೋಡ್ಕೊಂಡ್ ಬರಲ್ಲ. ನಾ ಎಲ್ಲಿ ಅಂತ ಹುಡುಕ್ಲೆ? ಯಾವ ಕೊಟ್ಟಿಗೆನಾಗ, ಯಾವ ಕರ್ಗಳಿಂಡಿನಾಗ ಅದಾಳೋ, ಯಾವ ಕುರಿ ದೊಡ್ಡಿ ಯಾಕೆ ಕುಣಿತಾ ಅದಾಳೋ, ಎಲ್ಲಿ ಮಕ್ಳು ಕೂಟ ಮಾರ್ಕೋತಿ ಆಡ್ತಿದ್ದಾಳೋ ತಿಳಿವಲ್ದು. ಆಕಿ ಆಟ ಎಲ್ಲ ನಿನಗ ಗೊತ್ತೈತಿ. ಬೇಕಂದ್ರ ನೀನಾ ಹುಡ್ತಾ ಹೋಗು.
ಈ ಹುಡುಗಿ ಹಿಂದ ಕುಣಿತಾ ಕುಣಿತಾ ಹೋದ್ರ ನನಗ ಕಾಲ್ ನೋವು ಬರ್ತೈತಿ. ಯವಿ 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 ನನ್ನ ಕೈಲಿ ಆಗಲ್ಲ ಅವಿ. ಈ ಅಜ್ಜಿ ಹೆಂಗಾರ ಚೀರಾಡ್ಕೊಳ್ಳಿ. ಆಹಾ ಚಿನ್ನದಂತ ಅಣ್ಣಂದ್ರು ಅಪ್ರಂಜಿ ಚಿನ್ನದಂತ ವೈನೀರು. ಆದ್ರೇನ್ ಮಾಡಿರಿ, ನೀವು 100 ಹೇಳಿದ್ರು ನಾ ಜಾಸ್ತಿ ಮಾಡಕ್ ಬಿಡಂಗಿಲ್ಲ ನೋಡ್ರಿ. ಅಬ್ಬಾ ಈಗ ಮಜಾ ಬರ್ತೈತಿ. ವಾಣಿ, ಏ ವಾಣಿ, ಅಜ್ಜವ ನಿನ್ ಗಂಡಂಗೋ ಅವ್ನ ಅಣ್ಣಂಗೋ ಅವ್ರ ತಂಗಿ ಎಲ್ಲಿ ಹೋಗ್ಯಾಳ ಅಂತ ಹುಡ್ಕೊಂಬರಕ್ ಹೇಳೇನ? ಹೇಳ್ದೆ ಅಜ್ಜವ, ಆಕೆಲ್ಲ ಅಡ್ಡಾಡ್ಕೊಂಡು ಹೋಗೋಣ, ನಾವೆಲ್ಲ ಹುಡ್ಕೊಂಡ್ ಬರೋಣ ಅಂದ್ರವ್ರು. ಅಂದ್ರ ನಾ ಹೋಗಿ ಹುಡ್ಕೊಂಡ್ ಬರ್ಲೇನ? ಈ ಮನಿ ಗಂಡಸರಿಗೆ ತಿಂದನ್ನ ಹೆಚ್ಚಾಗದೆ ಅಂತ ಕಾಣಿಸ್ತೈತಿ. ಅದಕ್ಕ ಈ ರೇಣುಕಮ್ಮನ್ ಮಾತಿಗೆ ಎದಾಡಕ್ ಹೊಂಟ್ಯಾರ. ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಈ ನಮ್ಮ ಅಜ್ಜವ್ವ ಸಿಟ್ಟು ಬಂದ್ರೆ ನಮ್ಮ ಬೆವರು ಇಳಿಸ್ತಾಳ. ಹೋಗಿ ಹುಡ್ಕೊಂಡು ಬಾ. ಏ ಬಾಣಿ, ಆ ಹುಡುಗಿ ತಗೊಂಡು ಹೋಗಿ ತನ್ನ ರೂಮ್ನಾಗ ಏನಾರ ಬಚ್ಚಿಟ್ಟಾಳೇನೋ ನೋಡು. ಹಾ ನೋಡ್ತೀನ್ರಿ ಅತ್ತೆ. ಎಲ್ಲಿ ಹೋಗುತ್ತೋ ಈ ಹುಡುಗಿ. ಅತ್ತೆ ಅತ್ತೆ, ನಿಮ್ ಮಗಳಿಂದ ಕೋಣೆಗೆ ಮಲ್ಗಳು ನೋಡ್ಬರ್ರಿ. ನೋಡ್ರಿ ಅತ್ತೆ, ಈ ಹುಚ್ಚು ಕೋಡಿಗೆ ಏನಾಗಿದೆ ಅಂತ ಹಿಂಗ್ಯಾಕೆ ಮಲ್ಗ್ಯಾಳ? ಚಿತ್ತ, ಏ ಚಿತ್ತ, ಈಗೀಗ ಹೊಡೆದ ಹಚ್ಬೇಕು ಇಲ್ಲ ತಿವ್ದ ಹಬ್ಬಿಸ್ಬೇಕು. ಏಯ್ ಮಳ್ಳಿ, ನಿದ್ದೆ ಬಂದೈತೆ ನನಗೆ. ಕಣ್ಣಿತಿ ಮಾಡಕ್ ಹತ್ತಿದಿ? ಎದ್ದೇಳ ಎದ್ದೇಳ, ಹೇಳಲ್ಲ ಹೇಳಲ್ಲ, ಎದ್ದೇಳ ಎದ್ದೇಳ. ಅಜ್ಜವ್ವ ನಾ ಚಲೋ ನಿದ್ದೆ ಮಾಡ್ತಿದ್ದೆ, ನೀ ಯಾಕೆ ಇಬ್ಬಿಸ್ದಿ? ಏ ಮಳ್ಳಿ, ಬೆಳಗಿಂದ ನೀನ್ ಹಿಂಗ ನಿದ್ದೆ ಮಾಡಕ್ ಹತ್ತಿದೇನ? ಹ್ಞೂ ಅಜ್ಜವ್ವ, ನಾ ಎಲ್ಲೂ ಹೋಗಿಲ್ಲ, ಬೆಳಿಗ್ಗೆಯಿಂದ ನಿದ್ದೆ ಮಾಡ್ತಾ ಇದ್ದೀನಿ. ಅಂದ್ರ ನನ್ನ ಜಪಮಾಲಿಗೂ ಕಡ್ಗಕ್ಕೂ ಕಾಲ್ ಬಂದು ಕುಣ್ಕೊಂಡು ಹೊಂಟಾವೇನ? ಹ್ಞೂ ಅಜ್ಜವ್ವ, ನೀ ನಂಬಿದ ಪವಾಡ್ ಪುರುಷ ಸಿದ್ದಪ್ಪಾಜಿ ಹಂಗ ಪವಾಡ ಮಾಡಿರ್ತಾನ ಬಿಡ. ಅಯ್ಯೋ ನೋಡಿ, ನೀ ನನ್ಗ ಜಪಮಾಲಿ ಕಡ್ಗ ಕೊಡ್ತೀ ಇಲ್ಲ? ಅಜ್ಜವ್ವ ಜಪಮಾಲ ಕೊಡ್ತೀನಿ, ಆದ್ರೆ ಕಳ್ಗ ಕೇಳ್ಬೇಡ. ಅಯ್ಯೋ, ಅದ್ನೇನ್ ಮಾಡಿದಿ? ಸೇಟು ಅಂಗಡಿಯಾಗ ಮಾರಿ ಬಂದ್ ರೊಕ್ಕನ ದೇವಸ್ಥಾನ ಮುಂದೆ ಬಡವ್ರಿಗೆ ಹಂಚ್ ಬಂದೀನಿ. ಏ ಚಿತ್ತಿ, ಏನ್ ಮಾತಾಡ್ಲಿಕ್ಕತ್ತಿ ನೀನು? ಹುಚ್ಚಿಗೆ ಚಿಡ್ದತನ ನಿನಗ? ಅಯ್ಯ, ನೀ ಸುಮ್ನಿರಬಾಗಿ, ಇವಳು ಸುಳ್ಳು ಹೇಳಕ್ ಹತ್ಯಾಳ. ಅಜ್ಜವ್ವ ಇವತ್ ನೀವು ಲಗ್ನ ಆಗಿದ್ದ ದಿನ ನೆಪ್ಪ ಐತಂದ್ರಿ? ಅದಕ್ಕ ಮೇಲ್ ಹೋಗಿರೋ ಅಜ್ಜನ್ಗೂ ಒಳ್ಳೇದಾಗ್ಲಿ ನಿಮ್ಗೂ ಒಳ್ಳೇದಾಗ್ಲಿ ಅಂತ ಖಡ್ಗ ಮಾರಿ ರೊಕ್ಕನ ಎಲ್ರಿಗೂ ಹಂಚ್ ಬಂದಿನ. ಹ್ಯಾಪಿ ಆನಿವರ್ಸರಿ ಅಜ್ಜಮ್ಮ, ಮದುವೆ ದಿನದ ಶುಭಾಶಯಗಳು. ಅಜ್ಜಿ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಅತ್ತೆ, ಮದುವೆ ದಿನದ ಶುಭಾಶಯಗಳು. ಇಂಥ ಒಳ್ಳೇದಿದ್ದಾಗ ಎಂತ ಜಾಸ್ತಿ ಮಾಡಕತ್ತೀನಿ. ಮಾರೋದಕ್ಕೆ ಆ ಕಡ್ಗನ ಬೇಕಿತ್ತೇನ? ನಂಗೆ ಗೊತ್ತೈತಿ ಇದು ನಿನ್ ಗಂಡ ಕೊಡ್ಸಿರೋ ಖಡ್ಗ. ಇವತ್ತು ನಿನ್ಗೆ ಒಳ್ಳೇದಾಗ್ಲಿ ಅಂತ ಖಡ್ಗನ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಸಿ ತಂದಿನ. ಇವಾಗ ಖುಷಿ ಆಯ್ತಲ್ಲ ಮತ್ತ? ಅಯ್ಯೋ ಹುಚ್ಚು ಕೋಡಿ, ನನ್ನ ಕಣ್ಣಾಗ ನೀರು ತರ್ಸಕತ್ತೇನ? ಅಲ್ಲ, ನಿನ್ಗೇನು ಹೊಟ್ಟೆ ಹಸ್ದಿಲ್ಲೇನ? ಅಯ್ಯೋ ಅಜ್ಜವ್ವ, ಇಷ್ಟು ಹೊತ್ತವರೆಗೂ ಹಸಿತಾ ಇರ್ಲಿಲ್ಲ, ಈಗ ನೀ ಕೇಳ್ದಿ ನೋಡ, ಈಗ ಹಸಿಯಾಕತ್ತೈತಿ. ಬರ್ರಿ ಹೋಗೋಣ. ಸಮ
ಸ್ವಲ್ಪಾದ್ರೂ ನಾನು ಒಳಗೆ ಹೋಗ್ಬೋದಾ? ಸರಿ ನೀವು ಡಾಕ್ಟರ್ನ ಕೇಳಬೇಕು. ಅಣ್ಣ ಟೆನ್ಷನ್ ಮಾಡ್ಕೋಬೇಡ ಅಣ್ಣ. ನೀನು ಈ ಥರ ಓಡಾಡ್ತಿದ್ರೆ ನಮಗೆಲ್ಲ ಒಂಥರ ಸಂಕಟ ಆಗುತ್ತೆ. ದಯವಿಟ್ಟು ಅಣ್ಣ ಸಮಾಧಾನ ಮಾಡ್ಕೊ. ಬಾರಣ್ಣ ಕೂತ್ಕೋ. ಬಾಬಾ ನೀವು ಟೆನ್ಷನ್ ಮಾಡ್ಕೋಬೇಡಿ. ನೀನು ಅತಿ ಸುಮ್ಕೆ ರಮೇಶ್ ಸಾಕು. ನಿನ್ನಿಂದನೆಯ ಇಟ್ಟೆಲ್ಲ ಆಗಿದ್ದು. ನೀನೇ ಇಟ್ಟಕ್ಕೆಲ್ಲ ಕಾರಣ. ಮೇಡಮ್ ಅವರು ನನ್ಗೆ ಹೇಳ್ದೆ ಯಾವತ್ತು ಎಲ್ಲೂ ಓದವ್ರಲ್ಲ. ಇರೋನಾಗ ಬೆಟ್ಟಕ್ಕೆ ಹೆಂಗೋಯ್ತಾರೆ? ಆಯ್ತು, ನನಗೆ ಹೇಳ್ದೆ ಹೋದ್ರು ಅಂತಾನೆ ಅಂದ್ಕೊಳವ. ಆಟೋ ಒಂದು ಅವಸರ ಏನವಾಯ್ತು, ನಾನು ಬರೋ ಗಂಟೆ ಕಾಯ್ಬೋದಿತ್ತಲ್ವಾ? ನಮ್ಮ ಮೈಸೂರು ಮೇಡಮ್ ಅವ್ರು ಎಲ್ಲೇ ಹೋಗೋದಿದ್ರು ನನ್ನ ಜೊತೆಗೆ ಹೋಯ್ತಿದ್ರು. ನಾನು ಅರ್ಕೆರೆಗೆ ಹೋಯ್ತೀನಿ ಅಂತ ಹೇಳ್ದಾಗ್ಲೂ ಅವ್ರು ಈಸಿಯ ಹೇಳ್ದೇ ಇಲ್ಲ. ಹಂಗಿರೋನಾಗ ಇದ್ದಕ್ಕಿದ್ದಂಗೆ ಬೆಟ್ಟಕ್ಕೆ ಹೆಂಗವ ಹೋದ್ರು ಅಂತ. ಏಯ್ ಏನೇ ಮುಖ ನೋಡ್ತಿದ್ಯಾ? ಅಣ್ಣ ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಹೇಳೆ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಹೇಳೆ. ಅದಕ್ಕೆ ನಿನ್ನ ಹತ್ರ ಏನು ಹೇಳಿದ್ರು? ನೀನು ಅವ್ರ ಹತ್ರ ಏನು ಹೇಳ್ಬಿಟ್ಟು ಕರ್ಕೊಂಡು ಹೋದ? ಹೇಳೆ. ಏನು ಬಾಬಾ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀವು ಹೇಳ್ತಾ ಇರೋದು ನೋಡಿದ್ರೆ ನಾನೇ ಐಶ್ವರ್ಯಕ್ಕನ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ತಳದೆ ಅನ್ನೋ ಆಗಿದೆ. ನಾನಂಥವಳಲ್ಲ ಬಾವ, ನಾನಷ್ಟು ಕೆಟ್ಟವಳಲ್ಲ. ನನಗದ್ರ ಅಗತ್ಯ ಏನಿದೆ ಹೇಳಿ? ಐಶ್ವರ್ಯ ಅಕ್ಕ ನನಗೆ ಇನ್ನೊಂದು ಜನ್ಮ ಕೊಟ್ಟವರು. ನಾನು ಯಾಕೆ ಅವ್ರಿಗೆ ಹಾಗೆ ಮಾಡಲಿ? ಇಷ್ಟಾದ್ಮೇಲೂ ನಿಮಗೆ ನನ್ನಿಂದನೇ ತಪ್ಪಾಗಿದೆ ಅನ್ಸೋದಾದ್ರೆ ನನ್ನನ್ನು ಇವಾಗಲೇ ಸಾಯಿಸ್ಬಿಡಿ. ಇಲ್ಲ, ಈ ಬಿಲ್ಡಿಂಗಿಂದ ತಳ್ಳಿಬಿಡಿ. ಬೇಡ ಬಿಡಿ, ನಾನೇ ಮೇಲಿಂದ ಬಿದ್ದು ಸತ್ತೋಗ್ತೀನಿ. ಅಳಿಯಂದ್ರೆ ಈಗಿದ್ದ ಸಮಯದಲ್ಲಿ ಈ ಮಾತೆಲ್ಲ ಬೇಕಾ? ದಯವಿಟ್ಟು ಸಮಾಧಾನವಾಗಿರಿ. ನೋಡಮ್ಮ, ಇಂದು ನೀನು ಸಮಾಧಾನ ಮಾಡ್ಕೊ. ನನಗೆ ನನ್ನ ಮಗಳು ಐಶ್ವರ್ಯ ಹೇಗೋ ನೀನು ಹಾಗೆ. ನೀನು ಕಣ್ಣೀರು ಹಾಕೋದು ಚೆನ್ನಾಗಿರಲ್ಲ. ಶಬಾಷ್, ಪರವಾಗಿಲ್ಲ ಕಣೆ. ನೀನು ಅಭಿನಯ ಚತುರೆ. ನೀನು ಖಂಡಿತವಾಗ್ಲೂ ನಮಗೂ ಮುಳುಗೋ ನೀರು ತರ್ತೀಯ. ತಡಿ, ಅಮ್ಮ ಆಸ್ಪತ್ರೆಯಿಂದ ಗೆದ್ದು ಬರಲಿ. ಆ ಕಡೆಯಿಂದನೋ ಈ ಕಡೆಯಿಂದನೋ ಒಟ್ಟಿನಲ್ಲಿ ನಿನಗೊಂದು ಗತಿ ಕಾಣಿಸ್ತೇಬೇಕು. ಇಲ್ಲ ಅಂದರೆ ನಮಗೆ ಒಂದು ಗತಿ ಆಗೋಗುತ್ತೆ. ಅತ್ಯವ, ಇವ್ರು ಬಂದಾಗಿಂದ ಐಸು ಮೇಡಮ್ ಅವರು ಮೊದಲಿನ ಥರ ಇಲ್ಲ, ಸಾನೆ ಬದಲಾಗವ್ರೆ. ಇವಳು ಅನಾಥೆ ಅಂತ ನನಗಿಂತ ಹೆಚ್ಚಾಗಿ ವೃತ್ತಿ ತೋರಿಸವ್ರೆ. ಅಂಥವು ಹೇಳ್ಕೊಳಕ್ಕಾಗ್ದಿರೋ ಇಸ್ಯಾನೆಲ್ಲ ಇವಳ್ತಾವ್ ಹೇಳ್ಕೊಂಡವ್ರೆ. ನನಗೆ ಸಂದಾಗ ಗೊತ್ತು, ಇವರಿಬ್ರು ಏನೋ ಮಾತಾಡ್ಕೊಳಕ್ಕೆ ಅಂತಾನೆ ಬೆಟ್ಟಕ್ಕೆ ಹೋಗೋರೆ. ನೋಡಿ ಅವಳು ನೋಡಿ ಅತ್ಯವ, ನೋಡೋದ್ರಲ್ಲೇ ಗೊತ್ತಾಯ್ತದೆ ಹೇಳ್ತಾ ಇರೋದು ದಿಟ್ಟ ಅಂತ. ಇಂದು ನೀವಿಬ್ರು ಏನ್ ಮಾತಾಡ್ಕೊಳಕ್ಕೆ ಅಂತ ಅಲ್ಲಿಗೆ ಹೋದ್ರಿ? ಹೇಳವ, ಹಿಂಗಿದ್ದಕ್ಕಿದ್ದಂಗೆ ಒಂದ್ರಿಂದ ಒಂದು ಅಂತ ನಮ್ಮ ಮಟ್ಟಿಲಿ ಯಾಕೆ ಈ ತರ ಕಷ್ಟ ಬರ್ತೈತೆ? ಹೇಳವ. ಅಯ್ಯೋ ಇಲ್ಲ ಬಾಬಾ, ನೀವೇನು ಹೇಳ್ತಿದ್ದೀರೋ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಯಾಕೆ ಅರ್ಥ ಆಯ್ತಲ್ಲ? ಅವತ್ತು ಐಸು ಮೇಡಮ್ ಅವ್ರ ಬಾವಿಗೆ ಬಿದ್ದಾಗ್ಲೂ ನೀನೇ ಅವ್ರ ಜೊತೆಗಿದ್ದಿದ್ದು. ಇವತ್ತು ಬೆಟ್ಟದಿಂದ ಬಿದ್ದಾಗ್ಲೂ ನೀನೇ ಅವ್ರ ಜೊತೆಗಿರೋದು. ಏನಿದ್ರ ಅರ್ಥ? ಏನಿದ್ರ ಅರ್ಥ? ಆಹಾ, ಈಗ ಸರಿಯಾಗಿ ಸಿಕ್ಕಿಬಿದ್ಲು. ಈಗೇನು ಉತ್ತರ ಕೊಡ್ತೀಯ ನಟಿಮಣಿ? ಅವಯ್ಯ ಯಾಕೆ ಗಾಬರಿಯಿಂದ ಓಡಾಡ್ತಾ ಇದ್ದೀರಾ? ಐಸು ಮೇಡಮ್ ಅವ್ರಿಗೆ ಏನಾಗದೆ? ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಅಳಿಂದ್ರೆ ಸದ್ಯಕ್ಕೆ ನೀವೇನು ಗಾಬರಿ ಆಗಬೇಡಿ, ಕೂಲ್ ಆಗಿರಿ ಪ್ಲೀಸ್.